ರಾಹುಲ್ ಗಾಂಧಿ ಅವ್ರಿಗೆ ನಾನು ತಿಳಿಸೋದೇನಂದ್ರೆ, ಏನಾದ್ರ ಅಂತರ ಸಂದೇಹ ಏನಾರ ಬಂದ್ರೆ ಸಾಂವಿಧಾನಿಕವಾಗಿ 90 ದಿನ 3 ತಿಂಗಳು ಟೈಮ್ ಇರುತ್ತೆ. ಅಷ್ಟ್ರ ಒಳಗಡೆ ಅಪೀಲ್ ಹೋಗ್ಬೇಕು, ಕಂಪ್ಲೇಂಟ್ ಕೊಡು. ಅಷ್ಟ್ರ ಒಳಗಡೆ ಏನಾರ ಇದ್ರೆ ಕಂಪ್ಲೇಂಟ್ ಮಾಡಬೇಕು. 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಬರೋದಂದ್ರೆ ಇದೇ ನಮ್ದು ರಿಯಲ್ ಎಸ್ಟೇಟ್ ಅಲ್ಲಿ ಕೇಸ್ಗಳಾಗ್ತಾರಲ್ಲ, ರಿಜಿಸ್ಟರ್ 10 ವರ್ಷ ಆದ್ಮೇಲೆ ಹಂಗ್ ಬಂದವ್ರಿಗೆ ಸ್ಯಾಂಕ್ಟಿಟಿಯಲ್ಲಿ ಇರ್ತದೆ. ಸುಮ್ಮನೆ ತೋರಿಕೆಗೆ ಏನೋ ಆಗಿದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ತಾರ, ನಗ್ತಾರೆ ಜನ ಎಲ್ಲ ನೋಡಿ ನಗ್ತಾರೆ. ನಾವು ಚಿಕ್ಕ ಹುಡುಗರು ಹೇಳ್ಬಾರ್ದು. ಈಗ ಎಷ್ಟೋ ಜನ ನಾರಾಯಣ ಶ್ರಮಣ್ಣ ಹೇಳ್ದಂಗೆ ತಿಳುವಳಿಕೆ ಇರೋರು ಹೇಳ್ಬೇಕಾಗಿತ್ತು, ಇದೆಲ್ಲ ಮಾಡೋದು ಸರಿ ಇಲ್ಲ ಅಂತ. ಯಾರ ಮಾತು ಕೇಳಲ್ಲ. ನಾನು ಇವಾಗ ಅವ್ರ ಕಡೆ ಹೋಗಿ ನಿಂತ್ಕೋಬೇಕು. ಹೌದು ತಪ್ಪಾಗಿದೆ, ನಾನು ಬಿಜೆಪಿ ಅವ್ರ ಕಡೆ ನಿಲ್ಲಂಗಿಲ್ಲ. ಈಗ ನಮ್ ಕಡೆ ನಾನು ಆ ಕಡೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ಬೇಕು. ಮಾಲೂರು ಬೇಗ ಮತ ಎಣಿಕೆ ಮಾಡ್ರಿ ಅಂತ. ಅಲ್ಲಿ ಟ್ಯಾಕ್ಸ್ ಇರೋದು ನಿಜ, ನೀವ್ ಹೇಳ್ತಾ ಇರೋದು ನಿಜ. ನಿಮ್ ಕಡೆ ನಾನು ಇದ್ದೀನಿ, ದಯವಿಟ್ಟು ಮಾಲೂರ್ದು ರಿಕೌಂಟ್ ಮಾಡಿಸಿ. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಜೀವರಾಜ್ ಅವ್ರಿಗೆ ಹೇಳ್ಬೇಕು, ಅವ್ರನ್ನು ಕರ್ಕೊಂಡು ಹೋಗ್ಬೇಕು. ನಾನು ಅವ್ರು 100 ಹೋಟೆಲ್ ಸೋತಿರೋದು ಅವ್ರದ್ದು ಹಿಂಗೆ ಆಗಿದೆ. ನಾವಿಬ್ರು ಆ ಕಡೆ ಹೋಗಿ ಸ್ಟ್ರೈಕ್ ಮಾಡೋಣ ಅನ್ಕೊಂಡಿದ್ದೀವಿ. ರಾಹುಲ್ ಗಾಂಧಿ ಅವ್ರ ಜೊತೆ ಕೂತ್ಕೊಂಡು ದಯವಿಟ್ಟು ರಿಕೌಂಟ್ ಮಾಡಿಸಿ. ಆಲ್ ಪ್ರಾಕ್ಟೀಸ್ ಮಾಡೋದು ಯಾರು? ಅವ್ರು ಹೇಳ್ದಂಗೆ ಅಧಿಕಾರಿಗಳೆಲ್ಲ ರಾಜ್ಯದವ್ರು ಇರ್ತಾರೆ, ರೂಲಿಂಗ್ ಅವ್ರದ್ದು ಇರ್ತದೆ. ಚುನಾವಣೆಯಿಂದ ಅಧಿಕಾರಿಗಳು ಬರೋದು ತೀರಾ ಕಡಿಮೆ, ಸೆಂಟ್ರಲ್ ಇಂದ ಬರೋರು. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಒಬ್ರು ಇರ್ತಾರೆ. ಯಾರ ಮೇಲೆ ಯಾರು ದೋಷ ಮಾಡ್ಕೊಳ್ಳೋದು? ಎಲ್ಲ ನಗ್ಬಾಟ್ಲಾಗಿದೆ ರಾಜಕಾರಣಿಗಳು. ಕೆಲವರೆಲ್ಲ ಬುದ್ಧಿ ಇಲ್ಲ, ವಿದ್ಯೆ ಇಲ್ಲದವರೆಲ್ಲ ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ಇದು ಪುಷ್ಟಿ ಕೊಡುತ್ತಾರೆ ಅಲ್ವಾ? ರಿಸರ್ವ್ಡ್ ಫಾರ್ ಆರ್ಡರ್ಸ್. ನಾಳೆ ಬೇಕಾರಾಗ್ಬೋದು, ನಾಳಿದ್ದು ಬೇಕಾರಾಗ್ಬೋದು, ಆರ್ಡರ್ ಆಗುತ್ತೆ, ರಿಕೌಂಟಿಂಗ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನ್ಯಾಯಮೂರ್ತಿಗಳ ವಿಮೋಚನೆಗೆ ಬಿಟ್ಟಿದ್ದು ನಮ್ಮ ಏನ್ ಹೇಳಿದೀವಿ ಕೇಳಿದ್ದಾರೆ, ಅವ್ರು ಏನ್ ಹೇಳಿದಾರೆ ಕೇಳಿದ್ದಾರೆ. ಬಹುಶಃ ಜಡ್ಜ್ಮೆಂಟ್ ಈ ವಾರದಲ್ಲಿ ವಿಶ್ವಾಸ ಇದೆ. ಆಶಾವಾದಿಯಾಗಿದ್ದೀನಿ. ವಿಶ್ವಾಸ ಇದೆ. ಡಿಫರೆನ್ಸ್ ಜಾಸ್ತಿನೇ ಬರಬೇಕು. ಇಂಡಿಪೆಂಡೆನ್ಸ್ ವೋಟು ಅಲ್ಲಿ ಯಾರು ದಿಕ್ಕುದ್ದೇಶ ಇಲ್ಲ, ಏಜೆಂಟ್ಸ್ ಇಲ್ಲದೆ ಕೂತಿರ್ತಾರಲ್ಲ, ಆ ವೋಟ್ಸ್ನೆಲ್ಲ ಟ್ಯಾಬ್ಯುಲೇಷನ್ ಚೇಂಜ್ ಆಗಿದೆ ಅನ್ನೋದು ನಾವು ಹೇಳಿದ್ವಿ. 113 17C ಫಾರಂಗೆ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ಸ್. ಆಮೇಲೆ ಎಲ್ಲ ಪ್ರೊಸೀಡಿಂಗ್ಸ್ ವಿಡಿಯೋಗ್ರಾಫ್ ಇರುತ್ತೆ, ಅದೇ ಮಿಸ್ಸಿಂಗ್. ಏನಂದ್ರೆ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು, ಏನ್ ಮಾಡಿದ್ರು, ಅಲ್ಲಿ ಏಜೆಂಟ್ಸ್ ಕೂತಿದ್ರಾ ಇಲ್ವಾ, ಬರ್ಕೊಂಡಿದ್ಯಾರು ಎಲ್ಲ ಇರುತ್ತೆ. ಒಬ್ಬ DC ಆದವರು ಬಿಲ್ ಕೊಡುವಾಗ ಅದು ಈಸ್ಕೊಂತಾನೆ ಕೊಡಬೇಕು. ಯಾರು ಜವಾಬ್ದಾರಿ ಇದ್ದವರು ಹಾರ್ಡ್ ಕಾಪಿ ಈಸ್ಕೊಂಡು ದುಡ್ಡು ಕೊಡಬೇಕಾಗಿತ್ತು. ಹಾರ್ಡ್ ಕಾಪಿನ ಅವರು ಹೇಳ್ತಾರೆ, ಹಾರ್ಡ್ ಕಾಪಿ ಕೊಟ್ಟಿರೋ ನಾನು ನಿಮಗೆ ಕೊಟ್ಟಿದೀವಿ, ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ರ ಅಂತ. ಇಲ್ಲ, ಹಾರ್ಡ್ ಕಾಪಿ ಇಲ್ಲೇ, ಹಾರ್ಡ್ ಡಿಸ್ಕ್, ಅದನ್ನ ಹೇಳೋದು. ಕಚೇರಿ